ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋಲಿ ಥಟ್ ಅಂತ ನಮಗೆ ಮಾಡಬಹುದಾದಂತಹ ಒಂದು ಸೂಪರ್ ತಿಂಡಿ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ರವೆಯಿಂದ ಈಸಿಯಾಗಿ ನಮಗೆ ಇದನ್ನು ಮಾಡಬಹುದು. ಇವಾಗ ಮಕ್ಕಳಿಗೆ ರಜೆ ಅಲ್ವಾ, ಪದೇ ಪದೇ ಮಕ್ಕಳು ಏನಾದರೂ ತಿನ್ನಲಿಕ್ಕೆ ಬೇಕು ಅಂತ ಕೇಳುವಾಗ ಬರೀ 10 ನಿಮಿಷದಲ್ಲಿ ನಮಗೆ ಈ ತಿಂಡಿಯನ್ನು ಮಾಡ್ಬೋದು. ಸಂಜೆ ಟೀ ಟೈಮ್ಗೆ ಏನಾದರೂ ಸ್ಪೆಷಲಾಗಿ ತಿನ್ನಬೇಕು ಅಂತ ಅನಿಸಿದಾಗ ಟೀ ಕುದಿಲಿಕ್ಕೆ ಇಟ್ಟು ಇನ್ನೊಂದು ಸೈಡ್ ಟೀ ಕುದಿಯೋದ್ರೊಳಗಡೆ ನಮಗೆ ಈ ತಿಂಡಿಯನ್ನು ಮಾಡಬಹುದು. ಈ ವಿಡಿಯೋ ನಿಮಗೆ ನೋಡ್ತಾ ಇದ್ದಂಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಸಪೋರ್ಟ್ ಮಾಡಿ. ಫಸ್ಟಿಗೆ ನಮಗೆ ಸ್ವಲ್ಪ ಬೆಲ್ಲದ ಪಾಕವನ್ನು ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಪ್ಯಾನಿಗೆ ನಾನು ಸ್ವಲ್ಪ ಬೆಲ್ಲದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇದೀಗ ನಾನು ಆರ್ಗ್ಯಾನಿಕ್ ಆಗಿರುವ ಬೆಲ್ಲದ ಪುಡಿಯನ್ನು ತಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಬೆಲ್ಲ ಇದ್ದರೂ ಆಗುತ್ತೆ, ಆಯಿತಾ. ಬೆಲ್ಲವನ್ನು ಫಸ್ಟಿಗೆ ಪಾಕ ಮಾಡ್ಕೋಬೇಕು. ನಾನಿವಾಗ ಒಂದು 3 ಚಮಚದಷ್ಟು ಬೆಲ್ಲದ ಪುಡಿಯನ್ನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಪಾಕ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಪುಡಿ ಬೆಲ್ಲ ಆದರೂ ಸಹ ಪಾಕ ಮಾಡಿಯೇ ನಾವು ಇದಕ್ಕೆ ಸೇರಿಸಬೇಕು. ನೋಡಿ, ಪಾಕ ಮಾಡಿ ಸೈಡಿಗೆ ಇಟ್ಟಿದ್ದಾಯಿತು. ಇನ್ನು ಈ ಥರ ಒಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ಅಳತೆಗೆ ಈ ಥರ ಒಂದು ಕಪ್ ತಗೊಂಡಿದ್ದೀನಿ. ಆ ಕಪ್ಪಲ್ಲಿ 1.5 ಕಪ್ಪಷ್ಟು ನಾನು ರವೆಯನ್ನು ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ಗೋಧಿ ಹಿಟ್ಟನ್ನು ಸಹ ಸೇರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ಬದಲು ನಿಮಗೆ ಮೈದಾ ಹಿಟ್ಟನ್ನು ಸಹ ಸೇರಿಸಬಹುದು. ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವುದಾದ್ರೂ ಆಗುತ್ತೆ. ಅರ್ಧ ಕಪ್ ಇದಕ್ಕೆ ಸೇರಿಸಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಸೇರಿಸಬೇಕು. ನಾನಿಲ್ಲಿ ಒಂದು 5 ಏಲಕ್ಕಿಯನ್ನು ಜಜ್ಜಿ ತಗೊಂಡಿದ್ದೀನಿ. ಅದರ ಸಿಪ್ಪೆಯನ್ನು ತೆಗೆದು ಅದರ ಒಳಗಡೆ ಇರುವ ಆ ಬೀಜವನ್ನು ಮಾತ್ರ ಇದಕ್ಕೆ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಇದ್ದರೆ ನಿಮಗೆ ಏಲಕ್ಕಿ ಪುಡಿಯನ್ನು ಆಮೇಲೆ ಸೇರಿಸಿದರೆ ಸಾಕಾಗುತ್ತೆ. ಇಡೀ ಏಲಕ್ಕಿ ಆದರೆ ಅದರ ಸಿಪ್ಪೆಯನ್ನು ತೆಗೆದು ಬೀಜವನ್ನು ಮಾತ್ರ ಇದಕ್ಕೆ ಸೇರಿಸಿ. ಇನ್ನು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡುವಾಗ ತೀರಾ ನೈಸಾಗಿ ಪುಡಿ ಆಗೋದು ಬೇಡ. ಸ್ವಲ್ಪ ಅಂದರೆ ಲೈಟ್ ಸ್ವಲ್ಪ ತರಿ ಇರಬೇಕು. ಆವಾಗ ನಮ್ಮದು ತಿಂಡಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನಿವಾಗ ಇದನ್ನು ಪುಡಿ ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ಹದಕ್ಕೆ ಇರಬೇಕು. ತೀರಾ ನೈಸ್ ಆಗಬಾರ್ದು. ಪುಡಿ ಮಾಡಿದ ಇದನ್ನು ನಮಗೆ ಬೇರೆ ಒಂದು ಬೌಲಿಗೆ ಹಾಕೋಣ. ಇದಕ್ಕೆ ಇನ್ನೂ ಸ್ವಲ್ಪ ಚಿಟಿಕೆಯಷ್ಟೇ ಉಪ್ಪನ್ನು ಸೇರಿಸಬೇಕು. ಅದರೊಟ್ಟಿಗೆ ನಿಮ್ಮ ಹತ್ರ ಕಪ್ಪು ಎಳ್ಳಿದ್ದರೆ ಕಪ್ಪು ಎಳ್ಳನ್ನು ಸೇರಿಸಿ. ಎಳ್ಳು ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ, ಪರವಾಗಿಲ್ಲ. ನಾನಿವಾಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಅದರೊಟ್ಟಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಸಹ ಸೇರಿಸ್ತಾ ಇದ್ದೀನಿ. ಬಿಳಿ ಎಳ್ಳಿದ್ರೂ ಸಹ ಅದಕ್ಕೆ ಸೇರಿಸ್ಬೋದು, ಪರವಾಗಿಲ್ಲ. ಇನ್ನು ಇದಕ್ಕೆ ನಾವು ಪಾಕ ಮಾಡಿಟ್ಟಿರುವಂತಹ ಬೆಲ್ಲ ಇದೆಯಲ್ಲ, ಅದನ್ನು ಸೇರಿಸಬೇಕು. ಬೆಲ್ಲದ ಪಾಕ ಬಿಸಿ ಇರುವಾಗಲೇ ಇದಕ್ಕೆ ಸೇರಿಸಬೇಕು. ತೀರಾ ತಣ್ಣಗಾದ ಮೇಲೆ ಅಲ್ಲ, ಬಿಸಿ ಬಿಸಿ ಇರುವಾಗಲೇ ಇದಕ್ಕೆ ಸೇರಿಸಿ ಒಳ್ಳೆ ಮಿಕ್ಸ್ ಕೊಡಬೇಕು. ಫಸ್ಟಿಗೆ ಸ್ವಲ್ಪ ಪಾಕವನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಪಾಕವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ರವೆ ಅಲ್ವಾ, ಅದು ನೀರನ್ನು ಬೇಗ ಎಳ್ಕೊಳ್ಳುತ್ತೆ. ಬೇಕಂದರೆ ಆಮೇಲೆ ನಮಗೆ ನೀರು ಸೇರಿಸಿದರೆ ಸಾಕು. ಕೆಲವೊಂದು ರವೆ ಜಾಸ್ತಿ ನೀರು ಎಳ್ಕೊಳ್ಳುತ್ತೆ, ಕೆಲವು ಜಾಸ್ತಿ ನೀರು ಎಳ್ಕೊಳ್ಳೋದಿಲ್ಲ. ಮತ್ತು ಮೈದಾ, ಗೋಧಿ ಹಿಟ್ಟು ಯಾವುದು ನಾವು ಹಾಕೋದ್ರ ಮೇಲೆ ಇರುತ್ತೆ. ಇವಾಗ ನೋಡಿ, ನಾನು ಉಳಿದಿರುವ ಎಲ್ಲ ಪಾಕವನ್ನು ಸೇರಿಸಿ ಮಿಕ್ಸ್ ಮಾಡಿದಾಯಿತು. ಇನ್ನು ಸಹ ಸ್ವಲ್ಪ ನೀರು ಬೇಕಾಗುತ್ತೆ. ನಾವು ಒಂದು ರವೆ ಇಡ್ಲಿಗೆಲ್ಲ ಹಿಟ್ಟನ್ನು ಕಲಿಸ್ತೀವಲ್ಲ, ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇವಾಗ ಇನ್ನೂ ಸ್ವಲ್ಪ ನೀರು ಬೇಕು. ಅದಕ್ಕೋಸ್ಕರ ನಾನು ಬೆಲ್ಲದ ಪಾಕ ಮಾಡಿದ ಪಾತ್ರೆಯಲ್ಲಿ ಒಂದು 1/4 ಲೋಟ ನೀರನ್ನು ಸಹ ಹಾಕಿ ಮಿಕ್ಸ್ ಮಾಡಿ ಅದನ್ನು ಸಹ ಇದಕ್ಕೆ ಸೇರಿಸಿದ್ದೀನಿ. ಸೇರಿಸಿ ಮಿಕ್ಸ್ ಮಾಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನಮ್ಮದು ಹಿಟ್ಟು. ಇದು ಒಂದು 10 ನಿಮಿಷ ನಾವು ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ಆವಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಇದಕ್ಕೆ ಮಿಕ್ಸ್ ಎಲ್ಲ ಆದ ಮೇಲೆ ಒಂದು ಚಿಟಿಕಿಯಷ್ಟೇ ಅಡುಗೆ ಸೋಡಾವನ್ನು ಸಹ ಸೇರಿಸಬೇಕು. ಅದು ಒಳ್ಳೆ ಉಬ್ಬಿ ಬರಲಿಕ್ಕೋಸ್ಕರ ಚಿಟಿಕಿಯಷ್ಟೇ ಸಾಕು. ಅಡುಗೆ ಸೋಡಾವನ್ನು ಸಹ ಸೇರಿಸಿ ಒಳ್ಳೆ ಒಂದು ಮಿಕ್ಸ್ ಕೊಟ್ಟು ಮುಚ್ಚಿ ಒಂದು 10 ರಿಂದ 15 ನಿಮಿಷ ನಾವು ಇದನ್ನು ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ಆವಾಗ ಹಿಟ್ಟು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಆಮೇಲೆ ನಮಗೆ ತಿಂಡಿಯನ್ನು ರೆಡಿ ಮಾಡೋಣ. ನೋಡಿ, ಇವಾಗ ನಾನು ಹಿಟ್ಟನ್ನು ಕಲಸಿಟ್ಟು ಒಂದು 10 ನಿಮಿಷ ಆಯಿತು. ನೀರೆಲ್ಲ ಕರೆಕ್ಟಾಗಿ ರವೆ ಎಲ್ಲ ನೀರನ್ನು ಎಳ್ಕೊಂಡು ಹಿಟ್ಟು ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ. ಇದೊಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಇದಕ್ಕಿಂತ ಜಾಸ್ತಿ ನೀರಾಗಬಾರ್ದು, ಇದಕ್ಕಿಂತ ಕಮ್ಮಿ ಸಹ ನೀರಿರಬಾರ್ದು. ನೋಡಿ, ಇನ್ನು ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಒಳ್ಳೆ ಬಿಸಿ ಆಗಬೇಕು. ಬಿಸಿ ಇರುವ ಎಣ್ಣೆಗೆ ಒಂದು ನಮಗೆ ಚಮಚದ ಸಹಾಯದಿಂದ 1 ಚಮಚ ಹಿಟ್ಟನ್ನು ಮಧ್ಯಕ್ಕೆ ಇದೇ ರೀತಿ ಹಾಕಬೇಕು. ನೋಡಿ, ಹಾಗೆ ಬಿಟ್ಟಿರಬೇಕು. ಒಂದು 2-3 ಸೆಕೆಂಡ್ ಆದ ತಕ್ಷಣ ಹೀಗೆ ಪೂರಿ ಎಲ್ಲ ಉಬ್ಬಿ ಬರುತ್ತೆ. ಉಬ್ಬಿ ಬಂದು 1-2 ಸೆಕೆಂಡ್ ಆದಮೇಲೆ ಇದನ್ನು ಮಗಿಚಿ ಹಾಕಿ ಎರಡೂ ಸೈಡ್ ಒಂದು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೆ ಇದನ್ನು ನಾವು ಫ್ರೈ ಮಾಡಿದರೆ ಸೂಪರಾಗಿರುವಂತಹ ನಮ್ಮದು ತಿಂಡಿ ಇಲ್ಲಿ ರೆಡಿಯಾಗಿದೆ. ಟೇಸ್ಟ್ ಅಂತೂ ಹೇಳೋದೇ ಬೇಡ. ಮಕ್ಕಳೆಲ್ಲ ತುಂಬ ಖುಷಿಪಟ್ಟು ತಿಂತಾರೆ. ನಮ್ಮ ಕಡೆ ಇದನ್ನು ನಾವು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡೋದು. ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆ ಪರಿಮಳ, ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆದರೆ ತೆಂಗಿನ ಎಣ್ಣೆಯಲ್ಲೇ ಮಾಡಬೇಕು ಅಂತೇನಿಲ್ಲ. ನೀವು ಯಾವ ಎಣ್ಣೆಯನ್ನು ಮನೆಯಲ್ಲಿ ಉಪಯೋಗಿಸ್ತೀರೋ ಆ ಎಣ್ಣೆಯಲ್ಲಿ ಇದು ಮಾಡ್ಬೋದು. ನೋಡಿ, ಒಂದು
ಮಾಡಿ ತೆಗೆದಾಯಿತು. ಇನ್ನು ಅದೇ ಎಣ್ಣೆ ಒಳ್ಳೆ ಬಿಸಿ ಇರುವಾಗಲೇ ನಾವು ಹಿಟ್ಟನ್ನು ಹಾಕಬೇಕು. ಹಾಗೆ ನಮಗೆ ಉಳಿದಿರುವ ಹಿಟ್ಟಿಂದೆಲ್ಲ ತಿಂಡಿಯನ್ನು ಬೇಗ ಬೇಗ ರೆಡಿ ಮಾಡೋಣ. ನೋಡಿ ಸೂಪರ್ ಆಗಿರುವಂತಹ ತಿಂಡಿ ಇಲ್ಲಿ ರೆಡಿಯಾಗಿದೆ. ಬೆಲ್ಲ ಮತ್ತು ರವೆ, ನಿಮಗೆ ಸ್ವಲ್ಪ ಗೋಧಿ ಹಿಟ್ಟು, ನೀವು ಹೆಲ್ತಿ ವೈಸ್ ನೋಡಿದ್ರೆ ಗೋಧಿ ಹಿಟ್ಟು ಹಾಕಿ, ಇಲ್ಲಾಂದರೆ ಅದಕ್ಕೆ ಮೈದಾವನ್ನು ಸೇರಿಸಿ ಸಹ ಮಾಡಬಹುದು. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಪೋರ್ಟ್ ಮಾಡಿಲ್ಲ ಅಂದರೆ ಸಪೋರ್ಟ್ ಮಾಡಿ.